ಕೈಗಾರಿಕೆಗಳಿಗೂ ತಟ್ಟಿದ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಿಸಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಕೈಗಾರಿಕೆಗಳಿಗೆ ಟೆನ್ಷನ್ ಶುರುವಾಗಿದೆ. ಬೆಳಗಾವಿಯ ಮತ್ಸ್ಯ ಪ್ರದೇಶದ ಕೈಗಾರಿಕೆಗಳಿಗೆ ಗ್ಯಾಸ್ ಕೊರತೆ ಈಗ ಎದುರಾಗಿದೆ. ಆಕಾಶ ಫಾರ್ಮಿಂಗ್ ಟೆಕ್ನಾಲಜಿಗೆ ಗ್ಯಾಸ್ ಕೊರತೆ ಸಂಕಷ್ಟನ ತಂದಿಟ್ಟಿದೆ. ಗ್ಯಾಸ್ ಪೌಡರ್ ಕಲರ್ ಕೋಟಿಂಗ್ ಮಾಡೋಕೆ ಗ್ಯಾಸ್ನ ಬಳಸಲಾಗ್ತಾ ಇತ್ತು. ನಿಯಮಿತ ಗ್ಯಾಸ್ ಪೂರೈಕೆ ಹಿನ್ನೆಲೆ ಉತ್ಪಾದನೆಗೆ ಪರದಾಟ ಆಗ್ತಾ ಇದೆ. ಈಗ ಗ್ಯಾಸ್ ಇಲ್ಲದೆ ಕೋಟಿಂಗ್ ಕೆಲಸ ಸ್ಥಗಿತದ ಭೀತಿಯಲ್ಲಿ ಉದ್ಯಮ ಇದೆ. ಅಮೆರಿಕ, ಯುರೋಪ್, ಮೆಕ್ಸಿಕೋಗೆ ಸ್ಟೀಲ್ ಕೋಟಿಂಗ್ ರಫ್ತು ಮಾಡಲಾಗ್ತಾ ಇತ್ತು. ಇಲ್ಲಿಂದ ಗ್ಯಾಸ್ ಟ್ರಬಲ್ನಿಂದ ಪ್ಯಾಕಿಂಗ್ ಮೆಟೀರಿಯಲ್ಸ್ ಸ್ಟೀಲ್ ದುಬಾರಿಯಾಗಿದೆ. ಗ್ಯಾಸ್ ಸಮಸ್ಯೆಯಿಂದ ಉತ್ಪಾದನಾ ಕಾರ್ಯ ಕುಂಠಿತದ ಭೀತಿ ಅನುಭವಿಸ್ತಾ ಇದೆ. ಈ ವಾರ್ದಿಂದ ಟೋಟಲ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇದೆ. ಅಂದರೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ LPG ಸಿಲಿಂಡರ್ಸ್, ಕೆಲವೊಂದು ಕ್ರಿಟಿಕಲ್ ಪ್ರೊಸೆಸ್ ಆಫ್ ಸೇ ಕಟ್ಟಿಂಗ್, ವೆಲ್ಡಿಂಗ್, ಪೌಡರ್ ಕೋಟಿಂಗ್ ಇದೆಲ್ಲ ಎಫೆಕ್ಟ್ ಆಗ್ತಾ ಇದೆ. ಸೊ ಇದರಿಂದ ನಾವು ಡಿಸ್ಪ್ಯಾಚ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಕೊನೆಗೆ ಅವೈಲಬಿಲಿಟಿ ಆಫ್ ಮಟೀರಿಯಲ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತಂದರೆ ಮಿಲ್ಸಿಗೆಲ್ಲ ಗ್ಯಾಸ್ ಬೇಕಾಗತ್ತೆ ಫಾರ್ ಪ್ರೊಡಕ್ಷನ್ ಆಫ್ ಸ್ಟೀಲ್. ಸೊ ಅದು ಟೈಮಲ್ಲಿ ಸಿಗ್ತಾ ಇಲ್ಲ ಅಂತ ಮಟೀರಿಯಲ್ ಶಾರ್ಟೇಜ್ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಟೋಟಲ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್ ಆಗ್ತಾ ಇದೆ. ಮತ್ತು ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜೀಸಿಂದ ನಾವು ಯುರೋಪ್, US ಮತ್ತು ಸೌತ್ ಕೊರಿಯಾ, ಮೆಕ್ಸಿಕೋ ಇಲ್ಲೆಲ್ಲ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೇವೆ. ಅದಕ್ಕೆ ನಮಗೆ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ಬೇಕಾಗತ್ತೆ. ಸೊ ಪಾಲಿಮರ್ ಶಾರ್ಟೇಜ್ ಇರೋದರಿಂದ ಪ್ಯಾಕೇಜಿಂಗ್ ಮಟೀರಿಯಲ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ ಡಿಸ್ಪ್ಯಾಚ್ ಕೂಡ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಇದು ವಾರು ಇನ್ನೊಂದು ತಿಂಗಳ ಏನಾದರೂ ನಡೆದ್ರೆ ತುಂಬ ಕಷ್ಟಕ್ಕೆ ಬರುತ್ತೆ. ಇಡೀ ಜಗತ್ತಿನ ಆರ್ಥಿಕ ಪರಿಸ್ಥಿತಿ ಮೇಲೆ ತುಂಬ ಪ್ರಾಬ್ಲಮ್ ಆಗೋ ಸಂಭವತೆ ಇದೆ. ಸೊ ಹೀಗಾಗಿ ಎಲ್ಲ ಇಂಡಸ್ಟ್ರಿಗಳಿಗೆ ದಿಸ್ ವಾರ್ ಇಸ್ ಎಫೆಕ್ಟಿಂಗ್ ರಾದರ್. ಅಂದರೆ ಈವನ್ ಫ್ರಮ್ ದ ಟಾಪ್ ಲೆವೆಲ್ ಟಿಲ್ ದ ಲಾಸ್ಟ್ ಮ್ಯಾನ್, ಒಬ್ಬ ಕಾರ್ಮಿಕನಿಗೂ ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಶಿಫ್ಟಲ್ಲಿ ಕಡಿತ ಅಂತಂದರೆ ನಮಗೆ LPG ಸಿಗ್ತಾನೇ ಇಲ್ಲ ಫಾರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್. ನನ್ನ ಹತ್ರ ಒಂದು 100 ಜನ ಇದ್ದಾರೆ ಕೆಲಸಕ್ಕೆ. ಸೊ ಅದು ಸಿಗ್ತಾ ಇಲ್ಲ. ಅದು ಒಂದು ಸಿಗ್ತಾ ಇಲ್ಲ ಅಂಥೇಳಿ ಭಾಳಷ್ಟು ಪ್ರೊಸೆಸ್ಸು ನಿಲ್ತಾ ಇದೆ. ಅಂದರೆ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರೊಡಕ್ಷನ್. ನಮಗೆ ಪ್ರೊಡಕ್ಷನ್ ಮಾಡದೇ ಇರೋದ್ರಿಂದ ಅದು ರೆಡಿಯಾಗಿ ಮುಂದೆ ಡಿಸ್ಪ್ಯಾಚ್ ಆಗಲ್ಲ. ಸೊ ನಮ್ದು ಡಿಸ್ಪ್ಯಾಚ್ ಆಗಲಿಲ್ಲ ಅಂದರೆ ತುಂಬ ಜನದ್ದು ಎಫೆಕ್ಟ್ ಆಗುತ್ತೆ.